ಪ್ರೀತಿಗೆ ಯಾವುದು ಮುಖ್ಯ ಆಗತ್ತೆ, ಹಣನ ಆರ್ ಗುಣನ? ಇದೇ ಟಾಪಿಕ್ ಮೇಲೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತು ಎಷ್ಟೋ ಜನ ಪ್ರೀತಿಗೆ ಹಣ ತುಂಬ ಮುಖ್ಯ ಇರುತ್ತೆ, ಹಣ ಇತ್ತಂತ ಹೇಳಿದ್ರೆ ಅಂತ 100 ಜನ ಲವ್ವರ್ಸ್ ಬಂದುಬಿಡ್ತಾರೆ. ಯಾವ ಹುಡುಗಿ ಬೇಕು ಆ ಹುಡುಗಿ ಜೊತೆಗಿರ್ತಾಳೆ ಅಂತ ಕೆಲವರು ಕಮೆಂಟ್ ಮಾಡಿದ್ದು ಉಂಟು. ಕೆಲವರು ಮನಸ್ಥಿತಿ ಹಾಗೆ ಉಂಟು. ಇನ್ನು ಕೆಲವ್ರ ಮನಸ್ಥಿತಿ ಹೇಗಿದೆ ಗೊತ್ತಾ? ಹಣ ಮುಖ್ಯ ಅಲ್ಲ ಸರ್, ಜೀವನದಲ್ಲಿ ಒಳ್ಳೆ ಗುಣ ಬೇಕು. ಒಳ್ಳೆ ಗುಣ ಇದ್ದರೆ ಆ ಜೀವನ ಚೆನ್ನಾಗಿರುತ್ತೆ. ಹೇಳಿದವರು ಕೂಡ ಇದ್ದಾರೆ. ಇದು ಮುಖ್ಯ ಆಗುತ್ತೆ ಲೈಫಲ್ಲಿ. ಓಕೆ, ಸೊ ಇದೇ ಟಾಪಿಕ್ ಮೇಲೆ ವಿಡಿಯೋ ಇರುತ್ತೆ. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಇವತ್ತು ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನಿನ್ನೆ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನನಗೆ ಒಬ್ಬರು ಅದೇ ಹೇಳ್ತಾ ಇದ್ರು, ಸರ್ ಯಾವುದು ಮುಖ್ಯ ಆಗುತ್ತೆ ಸರ್ ಲೈಫಲ್ಲಿ? ಹಣ 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 ಅಂಥೇಳಿ ನನ್ನನ್ನು ಪ್ರಾಣ ತಿಂದುಬಿಟ್ರು ಸರ್ ನನ್ನ ಮನೆಯವರು. ಎಷ್ಟೇ ಹಣ ಕೊಟ್ಟರು ಕೂಡ ಮತ್ತು ಕೂಡ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಸರ್. ಹೆಂಡತಿಗಿಂತ ಮುಖ್ಯ, ಪ್ರೀತಿಗಿಂತ ಮುಖ್ಯ ಹಣನೇ ಜಾಸ್ತಿ ಆಗೋಯ್ತು ಅವ್ರ ಲೈಫಲ್ಲಿ. ಸೊ ಇದೇ ಇಂಪಾರ್ಟೆಂಟ್ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ನಿಮ್ಮ ಅನಿಸಿಕೆ ತುಂಬ ಮುಖ್ಯ ಇರುತ್ತೆ. ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ. ಕೆಲವರು ಟೈಟ್ಲ್ ನೋಡಿ, ವಿಡಿಯೋ ನೋಡಿ ಕಮೆಂಟ್ ಹಾಕ್ಬಿಡ್ತೀರಿ. ಬೇಡ, ನೀವು ಕನ್ಫರ್ಮ್ ನಾನು ಹೇಳಿರ್ತಕ್ಕಂಥದ್ದು ರೈಟ್ ರಾಂಗ್ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟು ಪ್ರೀತಿಗೆ ಯಾವುದು ಮುಖ್ಯ ಅನ್ನೋದ್ರ ಬಗ್ಗೆ, ಈಗ ಹಣದ ಬಗ್ಗೆ ಸ್ವಲ್ಪ ನಾವು ಮಾತಾಡೋಣ. ಹಣ ಇದೇನು ನಮ್ಮ ಲೈಫಲ್ಲಿ, ಇದ್ರ ಬಗ್ಗೆ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ಹಣ ಇದು ನಮ್ಮ ಬೇಕು ಮತ್ತು ಬೇಡಿಕೆಗಳನ್ನು ಈಡೇರಿಸ್ತಾ ಹೋಗುತ್ತೆ. ಬೇಕು ಬೇಡಿಕೆಗಳು ಅಂದರೆ ಲೈಫಲ್ಲಿ ಈಗ ನಮಗೆ ಒಳ್ಳೆ ಬಟ್ಟೆ ಬೇಕು. ಹಣ ನಮ್ಮ ಲೈಫಿಗೆ ಹೇಗೆ ಅಂತ ಹೇಳಿದ್ರೆ ಅದು ತುಂಬ ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ಟೆಗೆ ಬೇಕು, ನಮ್ಮ ದಿನನಿತ್ಯದ ವಸ್ತುಗಳನ್ನು ತಗೊಳಕ್ಕೆ ಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ನಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೂ ಕೂಡ ಬೇಕಾಗತ್ತೆ, ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಬೇಕು ಬೇಡಿಕೆಗಳು ಏನಿದೆ ನಮಗೆ, ಉದಾಹರಣೆಗೆ ಅಕ್ಕಿ ತೊಗೊಳ್ಬೇಕು, ಬೇಳೆ ತೊಗೋಬೇಕು, ನಮಗೇನು ಬೇಕು ಎಲ್ಲ ತೊಗೊಳ್ಳೋಕ್ಕೆ, ನಮ್ಮ ಜೀವನ ನಡೆಸ್ಲಿಕ್ಕೆ ಅದು ಕೂಡ ತುಂಬ ಮುಖ್ಯ ಇದೆ. ಬಟ್ ಅದು ಅವಶ್ಯಕತೆ ತುಂಬ ಅಂತ ಇದೆ. ಆಮೇಲೆ ನೆಕ್ಸ್ಟ್ ಬಂದು ಜೀವನ ಲಕ್ಸುರಿ ಕೂಡ ಮಾಡುತ್ತೆ. ಈಗ ತುಂಬ ಹಣ ಇದ್ದರೆ ನಾವು ಲಕ್ಸುರಿ, ಒಳ್ಳೆ ಕಾರ್ ತೊಗೊಳ್ಬೋದು ಆ್ಯಂಡ್ ಒಳ್ಳೆ ಮನೆ ಕಟ್ಕೊಳ್ಬೋದು, ಬಂಗ್ಲೆ ಥರ ಮನೆ ಕಟ್ಕೊಳ್ಬೋದು. ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು, ಬ್ರ್ಯಾಂಡೆಡ್ ಶೂಗಳನ್ನು ಹಾಕೋಬೋದು. ಸ್ವಲ್ಪ ಇಂಪ್ಲೂಯೆನ್ಸ್ ಸಿಗಬಹುದೇನೋ ಹಣ ಇತ್ತು ಅಂತ ಹೇಳಿದರೆ, ಕೆಲವೊಂದು ಇಂಪ್ಲೂಯೆನ್ಸ್ಗಳು ಸಿಗಬಹುದು. ಒಳ್ಳೆ ರೀತಿ ಜನ ಫ್ರೆಂಡ್ ಸರ್ಕಲ್ ಎಲ್ಲ ಸಿಗಬಹುದೇನೋ, ಗೊತ್ತಿಲ್ಲ ನನಗೂ ಎಕ್ಸಾಕ್ಟ್ಲಿ. ಅದು ಸಿಗಬಹುದೇನೋ ಅಂತ. ಬಿಕಾಸ್ ಕೆಲವ್ರು ನೋಡ್ತೀವಿ, ಬಟ್ ನಾವಂತೂ ಆ ಲೆವೆಲ್ಲಿಗೆ ಶ್ರೀಮಂತರು ಅಲ್ಲ. ಓಕೆ, ನಾನು ಹೇಳ್ತಾ ಇದ್ದೀನಿ ಈ ಥರ ಇರ್ಬೋದು ಕೆಲವ್ರು ನೋಡಿದಾಗ. ಓಕೆ, ಸೊ ನೋಡಿ, ಬಟ್ ಹಣದಿಂದ ಪ್ರೀತಿನ ಅಳಿತಾರೆ ಕೆಲವರು, ಕರೆಕ್ಟ್? ಪ್ರೀತಿ ಇದು ಭಾವನೆಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಈಗ ಅದನ್ನು ನೋಡೋಣ, ಭಾವನೆಗಳನ್ನು ಹುಟ್ಟಾಕತ್ತೆ, ಇದು ನಿಂತಿರುತ್ತೆ ಭಾವನೆಗಳ ಮೇಲೆ. ನಾನು ನಿಜವಾದ ಪ್ರೀತಿ ಬಗ್ಗೆ ಮಾತಾಡ್ತಿರೋದು ಅವತ್ತೆ. ಪ್ಯೂರ್ ಪ್ರೀತಿ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನು ಪ್ಯೂರ್ ಹಣದ ಬಗ್ಗೆನೂ ಮಾತಾಡಿದ್ದು ನನಗೆ ವಿಡಿಯೋದಲ್ಲಿ ಮಾತಾಡ್ತಾ ಇದ್ರು. ಪ್ರೀತಿ ಭಾವನೆಗಳನ್ನು ಹುಟ್ಟಾಕತ್ತೆ, ಜೀವನದಲ್ಲಿ ಉತ್ಸಾಹನ ತುಂಬುತ್ತೆ, ಕಷ್ಟದ ಮಧ್ಯೆನೂ ಕೂಡ ಜೀವನ ನಡೆಸಬಹುದು ಅನ್ನೋದನ್ನು ಪ್ರೀತಿ ನಮಗೆ ತೋರಿಸ್ಕೊಡುತ್ತೆ. ಆ್ಯಂಡ್ ಅದು ಪ್ರೀತಿ ಅನ್ನೋದಿದ್ದರೆ ನಾವು ಕಷ್ಟ ಇದ್ರೂ ಕೂಡ ಮೂವ್ ಆನ್ ಆಗ್ತಾ ಹೋಗ್ತೀವಿ. ಇದು ಪ್ರೀತಿ ಬಗ್ಗೆ. ಈಗ ನೋಡಿ, ಕೆಲವರು ಪ್ರೀತಿನ ಕೊಂಡುಕೊಳ್ಳಬಹುದು ಅಂತ ಏನು ಹೇಳ್ತಾರಲ್ಲ, ಸರ್ ದುಡ್ಡಿದ್ರೆ ಬಿಡಿ ಸರ್ ಪ್ರೀತಿನ ಕೊಂಡುಕೊಳ್ಬೋದು. ಬಟ್ ದುಡ್ಡಿಂದ ಪ್ರೀತಿ ಕೊಂಡುಕೊಳ್ಳೋ ಹಾಗಿದ್ದರೆ ನಾನು ಅದೇ ಹೇಳ್ತಿದ್ದೀನಿ, ಆ ಪ್ರೀತಿ ಏನು ಕೊಂಡುಕೊಳ್ತೀರಲ್ಲ ಅದಕ್ಕೊಂದು ಎಕ್ಸ್ಪೈರಿ ಅಂತ ಇರುತ್ತೆ. ಬಟ್ ನೀವು ಕೊಂಡ್ಕೊತಾ ಇದ್ದೀರಿ, ಕೊಂಡುಕೊಳ್ಳೋದಕ್ಕೆಲ್ಲ ಕೂಡ ಎಕ್ಸ್ಪೈರಿ ಇರುತ್ತೆ, ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಯಾವ ಥರ ವಸ್ತು ತೊಗೊಳ್ಳಿ, ನೀವು ಮನಸಾರೆ ಬಂದಿದ್ದು ಅದಕ್ಕೆ ಪ್ರೀತಿಯ ಭಾವನೆಗಳ ಮುಖಾಂತರ ಹುಟ್ಟಿ ಅವರೊಟ್ಟಿಗೆ ಇರಬೇಕು ಅನ್ನೋದು ನಿಜವಾದ ಪ್ರೀತಿ. ಈಗ ಒಂದು ಹುಡುಗನ ಮೇಲೆ ಒಂದು ಹುಡುಗಿಗೆ ಪ್ರೀತಿ ಆಯಿತು, ಅಥವಾ ಹುಡುಗಿ ಮೇಲೆ ಹುಡುಗನಿಗೆ ಪ್ರೀತಿ, ಅದು ಮನಸಾರೆ ಭಾವನೆ ಹುಟ್ಟಿ ಅವ್ರ ಮೇಲೆ ಅವ್ರ ಜೊತೆ ಇರಬೇಕು ಅನ್ನೋದು ಬಂದಿದ್ದು. ಓಕೆ, ವಾಟ್ ಎವರ್. ಆಮೇಲೆ ಶ್ರೀಮಂತಿಕೆ, ಹಣ, ಜೀವನ ನಡೆಸೋದು ಹೇಗೋ, ಕರೆಕ್ಟ್. ನನಗಂತೇಳಿ ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಂತ ಮಾತಾಡ್ತಿಲ್ಲ ನಾನು. ಕೆಲವರು ಪ್ರೀತಿಗೇನು ಮುಖ್ಯ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರು ದುಡ್ಡಿತ್ತು ಅಂತ ಹೇಳಿದರೆ ಸರ್ ಎಲ್ಲನೂ ಕೊಂಡ್ಕೊಬೋದು ಸರ್, ಎಲ್ಲ ತಪ್ಪಾಗತ್ತೆ. ಪ್ರೀತಿಯಿಂದ ನೀವು ಕೊಂಡ್ಕೊಂಡ್ರೂ ಕೂಡ ದುಡ್ಡಿನ ಒಂದು ಎಲ್ಲಿ ತನಕ, ನೀವು ಉದಾಹರಣೆಗೆ ಈಗ ನೀವು ಒಂದು ಫೋನ್ ತೊಗೊಳ್ತೀರಿ ಅಂದ್ಕೊಳ್ಳೋಣ, 35,000ಗೆ ಏನು ಫೋನ್ ತೊಗೊಳ್ತೀರಿ, ಆ ಫೋನ್ ತೊಗೊಂಡ್ಮೇಲೆ ಅಥವಾ 40,000 ರೂಪಾಯಿ ಕೊಟ್ಟು ಫೋನ್ ತೊಗೋತೀರಿ, 1 lakh ಕೊಟ್ಟು ತೊಗೊಳ್ತೀರಿ, ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅನ್ನೋದು ಇರುತ್ತೆ. ಒಂದು 10 ವರ್ಷ ಬರ್ಬೋದು ಅಂದ್ಕೊಳ್ಳೋಣ, 10 ವರ್ಷ ಯೂಸ್ ಮಾಡ್ತೀರಿ. ಬಟ್ 10 ವರ್ಷ ಆದಮೇಲೆ ಬಿಸಾಕಬೇಕಾ? ಬಟ್ ಪ್ರೀತಿ ಹಾಗಿಲ್ಲ. ನಿಜವಾದ ಪ್ರೀತಿ ಇವತ್ತಿಗೆ ಕೆಲವರು ಪ್ರೀತಿ ಅನ್ನೋ ಹೆಸರ ಮೇಲೆ ಮೋಸ ಮಾಡ್ತಿರ್ಬೋದು, ದುಡ್ಡಿರೋದ್ರಿಂದ ಹೋಗ್ಬೋದು, ವಾಟ್ ಎವರ್, ಅದು ಪ್ರೀತಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಜವಾದ ಪ್ರೀತಿ ಇರೋದು ಭಾವನೆಗಳ ಮೇಲೆ ನಿಂತಿರೋದ್ರಿಂದ ಅದನ್ನು ಕೊಂಡುಕೊಳ್ಳೋಕೆ ಸಾಧ್ಯ ಇಲ್ಲ ನೀವು. ಅದು ಭಾವನೆ ನೋಡಿ ಹುಟ್ಟುತ್ತೆ. ಈಗ ನಾನು ಲಾಸ್ಟ್ ಟೈಮ್ ನೋಡಿದೆ, ಹಸ್ಬೆಂಡಿಗೆ ಕ್ಯಾನ್ಸರ್ ಆಗಿರುತ್ತೆ, ಹೆಂಡತಿ ತುಂಬ ಚೆನ್ನಾಗಿರ್ತಾಳೆ, ಗಂಡನೂ ತುಂಬ ಚೆನ್ನಾಗಿರ್ತಾನೆ, ಕ್ಯಾನ್ಸರ್ ಆಗೈತೆ, ಹುಷಾರ ಇಲ್ಲಂಗಾಗಿ ಹಾಸ್ಪಿಟ್ಲೈಸ್ ಆಗಿ ಅಡ್ಮಿಟ್ ಆಗಿರ್ತಾನೆ, ಕೆಲಸ ಇರಲ್ಲ. ಆದರೂ ಕೂಡ ಸ್ಟಿಲ್ ಹೆಂಡತಿ ತಾನು ದುಡಿದುಬಿಟ್ಟು ತನ್ನ ಗಂಡನಿಗೆ ಮಗು ಥರ ಜೋಪಾನ ಮಾಡಿಕೊಂಡು ಆ ಸಂಸಾರ ನೀಗಿಸ್ಕೊಂಡು ಗಂಡನ ಸರಿಪಡಿಸ್ಕೊತಾಳೆ. ಈಗ ದುಡ್ಡೇ ಮುಖ್ಯ ಆಗಿದ್ದರೆ ಆ ಹೆಂಡತಿಗೆ ಅದು ಗಂಡನಿಗೆ ಕ್ಯಾನ್ಸರ್ ಆಗಿದ್ದರಿಂದ ಬಿಟ್ಟು ಹೋಗ್ಬೋದಿತ್ತು. ಇಲ್ಲಿ ನಿಜವಾದ ಪ್ರೀತಿ ಗಂಡನನ್ನು ಉಳಿಸ್ಕೊಳ್ತು,
ಆ್ಯಂಡ್ ಅವಳು ದುಡಿದ್ಬಿಟ್ಟು ಸಂಸಾರ ಸಾಗಿಸಿ ಗಂಡನ ಸರಿ ಮಾಡಿಕೊಂಡು ಈಗ ಅವ್ರು ಚೆನ್ನಾಗಿದ್ದಾರೆ, ಅದು ನಿಜವಾದ ಪ್ರೀತಿ. ಸಪೋಸ್ ಕೊಂಡುಕೊಳ್ಳೋದಾಗಿದ್ದರೆ ಅಲ್ಲಿ ಭಾವನೆಗಳೇ ಇರಲ್ಲ. ಪ್ರೀತಿಗೆ ಬೇಕಾಗಿರೋದು ಭಾವನೆಗಳು ಅಷ್ಟೇ. ಅವ್ರು ಇಲ್ಲದೆ ಇರಬೇಕಾದ್ರೆ ಕಣ್ಣೀರು ಹಾಕ್ತೀವಲ್ಲ, ದಟ್ ಈಸ್ ಲವ್. ಅವ್ನು ಫೋನ್ ಕಾಲ್ ಇಲ್ಲದೆ ಅವ್ರ ಜೊತೆ ಮಾತಾಡ್ದಿರಾ ನಾವು ಇರ್ತೀವಲ್ಲ, ದಟ್ ಈಸ್ ಲವ್. ಆ ಥರದ ಪ್ರೀತಿ. ನೀವು ಕೊಂಡ್ಕೊಂಡು ಯಾರ್ದೋ ಒಟ್ಟಿಗೆ ನೀವು ಕೆಲಸಕ್ಕೆ ಹೋಗ್ತೀರಿ, ಯಾರ್ದೋ ಕಡೆ ಕೆಲಸಕ್ಕೆ ಹೋಗ್ತೀರಿ ಅನ್ನೋ ಕಾರಣ ಅಲ್ಲಿ ಯಾವುದೇ ಭಾವನೆಗಳಿರಲ್ಲ ನಿಮಗೆ. ಯಾರು ನಿಮಗೆ ಓನರ್ ಪೇ ಮಾಡ್ತಿರ್ತಾರೆ ನೋಡಿ, ಅಲ್ಲಿ ಭಾವನೆಗಳಿರಲ್ಲ. ಅಲ್ಲಿ ನೀವು ಅವ್ರು ದುಡ್ಡು ಕೊಡ್ತಾ ಇದ್ದಾರೆ, ನೀವು ಪೇಮೆಂಟ್ ತೊಗೋತಾ ಇದ್ದೀರಿ, ಹೋಗ್ತಿದ್ದೀರಿ, ಇಷ್ಟೇ. ಎಷ್ಟೋ ಜನ ತಪ್ಪು ತಿಳ್ಕೊಂಡಿದ್ದಾರೆ. ದುಡ್ಡು ಇತ್ತು ಅಂತ ಹೇಳಿದರೆ ತೊಗೋಬೋದು. ನೀವು 1 ಲಕ್ಷ ಕೊಟ್ಟು 2 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟು ಯಾರನ್ನೋ ನೀವು ಇದು ಮಾಡ್ಕೊಂಬಂದರೆ ನಿಮ್ಮ ನೋಡಿ ಅದಕ್ಕೆ ವ್ಯಾಲ್ಯೂ ಕೊಟ್ಟಿದ್ದೀರಿ. 10 ಲಕ್ಷಕ್ಕೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಪ್ರೀತಿ ಬೆಲೆ ಕಟ್ಟಲಾಗದ್ದು, ಮನುಷ್ಯ ಬೆಲೆ ಕಟ್ಟಲಾಗುವಂಥದ್ದು. ಆ್ಯಕ್ಚುಲಿ ಮನುಷ್ಯನಿಗೂ ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ. ನೀವು 10 ಲಕ್ಷ ನಿಮ್ಮ ಕಡೆ ದುಡ್ಡು ನೋಡ್ಕೊಂಡು ಬಂದವ್ರು ದುಡ್ಡು ಖಾಲಿ ಆದಮೇಲೆ ಬಿಟ್ಟು ಹೋಗ್ತಾರೆ. ಅದಕ್ಕೊಂದು ಎಕ್ಸ್ಪೈರಿ ಅಂತ ಮುಗಿದು ಹೋಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಒಂದು ಥಿಂಕ್ ಮಾಡಬೇಡಿ. ಪ್ರೀತಿಗೆ ಯಾವುದು ಮುಖ್ಯ ಅಂತ ಬಂದಾಗ ಹಣ ಮುಖ್ಯ ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ಗುಣ ಮುಖ್ಯ. ಪ್ರೀತಿಗೆ ಬದುಕೋಕೆ ಯಾವುದು ಮುಖ್ಯ ಅಂತ ಹೇಳಿದರೆ ನಾನು ಹೇಳ್ತೀನಿ ಹಣನೇ ಮುಖ್ಯ. ಬದುಕಬೇಕಲ್ಲ, ಹೊಟ್ಟೆ ತುಂಬಬೇಕು, ಜೀವನ ನಡೆಸಬೇಕು, ಹಣ ಮುಖ್ಯ. ಅದ್ರ ಮಧ್ಯೆ ಪ್ರೀತಿನೂ ಇರಬೇಕು. ಬಟ್ ಪ್ರೀತಿಗೆ ಯಾವುದು ಮುಖ್ಯ ಅಂತ ಕೇಳಿದಾಗ ಪ್ರೀತಿನೇ ಮುಖ್ಯ, ಭಾವನೆಗಳೇ ಮುಖ್ಯ ಆಗುತ್ತೆ ಹೊರತು ಹಣ ಮುಖ್ಯ ಆಗಲ್ಲ. ನೋಡಿ ಈಗ ನೋಡಿ ಕಷ್ಟದ ಮಧ್ಯೆನೂ ಕೂಡ ಜೀವನ ನಡೆಸ್ಬೋದು. ಅಲ್ಲ ಒಂದು ಪ್ರೀತಿ ಇತ್ತು ಅಂತ ಹೇಳಿದ್ರೆ, ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಗಂಡನಿಗೆ ಕ್ಯಾನ್ಸರ್ ಆಗುತ್ತೆ, ಹೆಂಡತಿ ಕೂಡ ಹಾಸ್ಪಿಟಲಲ್ಲಿ ಸ್ಟ್ರಗ್ಲಿಂಗ್ ಮಾಡ್ತಾ ಜೀವನ ನಡೆಸ್ತಾ ಮಕ್ಕಳನ್ನ ನೋಡಿಕೊಂಡು ಗಂಡನಿಗೆ ವಾಸಿ ಮಾಡಿ, ಅಲ್ಲಿ ಪ್ರೀತಿ ಇತ್ತು, ಅವಳು ಬಿಟ್ಟು ಹೋಗಲಿಲ್ಲ. ಸಪೋಸ್ ದುಡ್ಡೇ ಇದ್ದಿದ್ರೆ ಬೇರೆ ಗಂಡ ನೋಡ್ಕೋತಾ ಇದ್ದು, ಬೇರೆ ಹುಡುಗ ನೋಡ್ಕೋತಾ ಇದ್ಲು, ಆ ಗಂಡನ ಬಿಟ್ಟು ಹೋಗ್ತಾ ಇದ್ಲು. ಇದಕ್ಕಿಂತ ಬೆಟರ್ ದೆನ್ ಎಕ್ಸಾಂಪಲ್ ಕೊಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಪ್ರೀತಿಗೆ ಬೇಕಾಗಿರೋದು ಒಳ್ಳೆ ಮನಸ್ಸು, ಒಳ್ಳೆ ಗುಣ, ಒಳ್ಳೆ ಯೋಚನೆ, ಒಳ್ಳೆ ಪ್ರೀತಿ, ಇದೇ ಬೇಕಾಗಿರೋದು. ಐ ಥಿಂಕ್ ಇದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೇನು ಅನ್ನಿಸ್ತು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ, ನಮ್ಮ ವಿಡಿಯೋಗಳು ಇಷ್ಟ ಆಗ್ತಿದ್ರೆ, ನಮ್ಮ ಥಾಟ್ಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸ್ಟೇಟಸಲ್ಲಿ ಇಟ್ಕೊಳ್ಳಿ, ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಮ್ಮ ಇನ್ಸ್ಟಾ ಪೇಜ್ ಫಾಲೋ ಮಾಡಿರಂದರೆ 100K ಹತ್ತಿರ ಆಗ್ತಿದೆ. 100K ಫಾಲೋ ಮಾಡಿ. ಯೂಟ್ಯೂಬ್ 19,500 ಜನ ಸಬ್ಸ್ಕ್ರೈಬರ್, ಆದಷ್ಟು ಬೇಗ 20 ಆಗಲಿ. ಫೇಸ್ಬುಕ್ಕಲ್ಲೊಂದು 29,000 ಜನ ಇದ್ದಾರೆ. ಸೊ ಅಲ್ಲಿ ಆದಷ್ಟು ಬೇಗ 100K ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.